ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಮದುವೆ ಆಗಲು ಒತ್ತಾಯಿಸಿದ ಪ್ರಿಯಕರನ ಮರ್ಡರ್. ಕೂಲ್ ಡ್ರಿಂಕ್ಗೆ ಸೈನೈಡ್ ಹಾಕಿ ಕೊಂದ ಲೇಡಿ ಕಿಲ್ಲರ್. ಮತ್ತೊಬ್ಬ ಲವರ್ ಜೊತೆ ಹಂತಕಿ ಅಂದರ್. ಗರಿ ಗರಿ ಬಟ್ಟೆ ಹೋಗಿ ಬಂತು ಬಿಳಿ ಅಂಗಿ. ಮೊದಲ ದಿನ ಮೌನಕ್ಕೆ ಶರಣಾದ ಸಂಪಂಗಿ. ಪರಪ್ಪನ ಅಗ್ರಹಾರದಲ್ಲಿ ಕೆಜಿಎಫ್ ಶಾಸಕ ಈಗ ಏಕಾಂಗಿ. ಡೂಪ್ಲಿಕೇಟ್ ಒಡವೆಯೊಂದಿಗೆ ಮದುವೆಗೆ ಹೋದ ಗೃಹಿಣಿಯರು. ಮನೆಯಲ್ಲಿಟ್ಟ ಅಸಲಿ ಚಿನ್ನ ಕದ್ದ ಕಳ್ಳರು. ಅತಿ ಭದ್ರತೆಗೆ ಹೋಗಿ ಇದ್ದಿದ್ದನ್ನು ಕಳ್ಕೊಂಡ ನತದೃಷ್ಟರು. ವೀಕೆಂಡ್ನಲ್ಲಿ ಜೋಡಿಗಳ ಮೋಜು ಮಸ್ತಿ. ಹಾಡ ಹಗಲೇ ಜಯನಗರ ಪಾರ್ಕ್ನಲ್ಲಿ ಕುಚ್ಚಿ ಕುಚ್ಚಿ. ಪೋಲಿ ಆಟ ಸಹಿಸಲಾಗದೆ ಸಭ್ಯರ ಫಜೀತಿ. ರಸ್ತೆಯಲ್ಲಿ ಅರಳಿದ ಬಗೆ ಬಗೆಯ ಚಿತ್ತಾರ. ಬೀದಿಯಲ್ಲಿ ಚಿತ್ರ ಬಿಡಿಸಿ ಕಲಾವಿದರ ಸಡಗರ. ಸ್ಟ್ರೀಟ್ ಆರ್ಟ್ ನೋಡಲು ಹರಿದು ಬಂದ ಜನಸಾಗರ. ಅವಳು ಅಂತಿಂತಹ ಹೆಣ್ಣಲ್ಲ, ಕಾಮ ಪಿಪಾಸೋ, ಸೈನೆಟ್ ಕಿಲ್ಲರ್. ಆಕೆಯ ಕಿರಾತಕದ ಕಥೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಇಷ್ಟಕ್ಕೂ ಆ ಖತರ್ನಾಕ್ ಲೇಡಿ ಮಾಡಿದ್ದೇನು ನೀವೇ ನೋಡಿ. ಈಕೆ ಬೆಂಗಳೂರಿನ ಶಾಂಪುರ ನಿವಾಸಿ ಆಯಿಷಾ. ಈಗ ನಾವು ಹೇಳೋಕೆ ಹೊರಟಿರೋದು ಈಕೆ ಮಾಡಿರೋ ಘನ ಕಾರ್ಯಗಳ ಬಗ್ಗೆನೆ. ಮದುವೆ ಆಗಿ 20 ವರ್ಷವಾದ್ರೂ ಈಕೆಗೆ ಕಾಮದಾಹ ಮಾತ್ರ ಹಿಂಗಿರಲಿಲ್ಲ. 4 ಮಕ್ಕಳನ್ನ ಕೊಟ್ಟ ಗಂಡ ಸೌದಿ ಅರೇಬಿಯಾದಲ್ಲಿ ಸೆಟಲ್ ಆಗಿದ್ದ. ದೇಹದ ಬಯಕೆಗಳನ್ನ ಹತ್ತಿಕ್ಕಲಾರದ ಆಯುಷಾ ಬಾನು ಕುಶಾಲನಗರದ ಮೊಹಮ್ಮದ್ ಸಿರಾಜ್ ಎಂಬ ಯುವಕನ ಜೊತೆ ಅನೈತಿಕ ಸಂಬಂಧಕ್ಕೆ ಇಳಿದಿದ್ಲು. 1 ವರ್ಷದಿಂದ ಆಯುಷಾ ಜೊತೆ ಸಂಬಂಧ ಹೊಂದಿದ್ದ ಮೊಹಮ್ಮದ್ ತನ್ನನ್ನೇ ಮದುವೆ ಆಗುವಂತೆ ಪೀಡಿಸ್ತಾ ಇದ್ನಂತೆ. ಇಷ್ಟೇ ಕಾರಣ ಸಾಕಾಯ್ತು. ಒಂದು ದಿನ ಮೊಹಮ್ಮದ್ನನ್ನ ಮನೆಗೆ ಕರೆಸಿಕೊಂಡ ಆಯುಷಾ ತನ್ನ ಸಂಬಂಧಿಕ ಆರಿಫುಲ್ಲಾ ಜೊತೆ ಸೇರ್ಕೊಂಡು ಮೊಹಮ್ಮದ್ಗೆ ಚಟ್ಟ ಕಟ್ಟಿದ್ಲು. ಆದ್ರೆ ಅದಕ್ಕೆ ಖತರ್ನಾಕ್ ಐಡಿಯಾ ಮಾಡಿದ್ಲು. ಪೆಪ್ಸಿ ಬಾಟಲ್ನಲ್ಲಿ ಸೈನೈಡ್ ಹಾಕಿ ಕೊಂದು ಶವವನ್ನ ಹರಿಹರದ ನಾಲೆಗೆ ಎಸೆದು ಬಂದಿದ್ಲು. ಊರಿಗೆ ಹೋಗಿ ಆಮೇಲೆ 2 ದಿವಸ ಆಮೇಲೆ ನಮ್ಮ ಮಗ ಫೋನ್ ಮಾಡ್ದ. ಆಯುಷಾ ಮೇಲೆ ಅವಳೇ ಕಳ್ಕೊಂಡು ಹೋಗಿರ್ಬೇಕು ಅಂತ. ಅವರೆಲ್ಲ ನಾವು ಊರಿನಲ್ಲಿ ಇದ್ದೀನಿ, ನಾಳೆ 4 ಗಂಟೆಗೆ ಬಂದುಬಿಡ್ತೀನಿ ಅಂತ. ತಿರ್ಗಾ ಕರೆಕ್ಟ್ 4 ಗಂಟೆಗೆ ಇಲ್ಲಿ ಬಂದ್ಬಿಟ್ಟು ಕೊಳೆ ಮಾಡಿಲ್ಲ ಅಂತ ಪೈಸನ್ ಕೊಟ್ಟಿರೋದು. ಅಲ್ಲಿ ಪೈಸನ್ ಹಾಕಿ ಮತ್ತೆ ಬಾಡಿ ಹೆಂಗ್ ತಗೊಂಡು ಇಲ್ಲಿ ತಗೊಂಡೋರಂತೆ. ಬಾಡಿ ದಾವಣಗೆರೆ ಯಂತ್ರ ತಗೊಂಡೋರಂತೆ. ಮೂಟ ಒಳಗೆ ಹಾಕೊಂಡು ಹೋಗಿದಂತೆ, ಬಸ್ನಲ್ಲಿ ಹಾಕೊಂಡು ಹೋಗಿದಂತೆ. ಕೊಲೆಯಾದ ಮೊಹಮ್ಮದ್ ಸಿರಾಜ್ ಕೆಜಿ ಹಳ್ಳಿಯ ಕುಶಾಲನಗರದಲ್ಲಿ ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದ. ಆಗಾಗ ಶಾಪ್ಗೆ ಬರ್ತಾ ಇದ್ದ ಆಯುಷಾ ಮೊಹಮ್ಮದ್ನನ್ನ ಬಲೆಗೆ ಬೀಳಿಸಿಕೊಂಡಿದ್ಲು. ಆಯುಷಾಗೆ 18 ವರ್ಷದ ಮಗಳಿದ್ದು ಆಕೆಯ ಪ್ರಿಯಕರ ವಾಸಿಂ ಕೂಡ ಕೊಲೆಗೆ ಸಹಕರಿಸಿದ್ದನಂತೆ. ಈಗ ಅದೇನು ಜ್ಞಾನೋದಯವಾಯಿತೋ ಗೊತ್ತಿಲ್ಲ, ಮಗಳ ಪ್ರಿಯಕರ ವಾಸಿಂ ಪೊಲೀಸರಿಗೆ ಶರಣಾಗಿದ್ದಾನೆ. ಇವಳು ಗಂಡ ಬಂದ್ಬಿಟ್ಟು ದುಬೈಲಿ ಕೆಲಸ ಮಾಡ್ತಾ ಇದ್ದಾನೆ. ಇವಳು ಗಂಡ ದುಬೈಲಿ ಕೆಲಸ ಮಾಡಿ ಇಲ್ಲಿ ಇವಳು 4 ಜನ ಮಕ್ಕಳಿದ್ದಾರೆ. ಇವಳಿಗೆ ಒಬ್ಬಳು ಹೆಣ್ಮಗಳು ಮತ್ತು 3 ಜನ ಗಂಡು ಮಕ್ಕಳು. ಇವಳು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇವರು ಏನು ಮೃತಪಟ್ಟಿದ್ದಾನಲ್ಲ ಮೊಹಮ್ಮದ್ ಸಿರಾಜ್ ಅಂತ ಕಣ್ಣು ಅವ್ರದ್ದೇ ಟೈಲರಿಂಗ್ ಶಾಪ್ನಲ್ಲಿ ಇವಳು ಕೆಲಸ ಮಾಡ್ತಿರ್ತಾಳೆ. ಹಾಗಾಗಿ ಅವನಿಗೆ ಭಾಳ ಹತ್ತಿರವಾಗಿ ಪರಿಚಯ ಇರ್ತದೆ. ಇವಳು ಮನೆಗೆ ಬಂದು ಹೋಗಿ ಬರ್ತಾ ಇರ್ತಾನೆ. ಆವಾಗ ಇವಳಿಗೆ ಅವನು ತೊಂದರೆ ಕೊಡೋಕೆ ಶುರು ಮಾಡ್ತಾನೆ. ಮಗಳ ತೊಂದರೆ ಕೊಡೋಕೆ ಶುರು ಮಾಡಿ ಜೊತೆಗೆ ಓಡಿ ಹೋಗೋಣ ಬಾ ಹಾಗೆ ಹೀಗೆ ಅಂತೇಳಿ ಭಾಳಷ್ಟು ತೊಂದರೆ ಕೊಡ್ತಾನೆ. ಆಮೇಲೆ ಅವಳು ಒಪ್ಪದೇ ಇದ್ದ ಸಂದರ್ಭದಲ್ಲಿ ಇವಳು ಮಗಳನ್ನ ನಾನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಹೀಗೆ ಅಂತೇಳಿ ಮಾಡಿದಾಗ ಇವಳು ಡಿಸೈಡ್ ಮಾಡ್ತಾಳೆ, ಅವನು ನಾನು ಬಿಡಬಾರ್ದು, ನನ್ನನ್ನು ನಮ್ಮನ್ನು ಹಾಳು ಮಾಡ್ತಾನೆ, ಸಂಸಾರ ಹಾಳು ಮಾಡ್ತಾನೆ. ಆದರೆ ಈ ಬಗ್ಗೆ ಆಯುಷಾ ಹೇಳೋದೇ ಬೇರೆ. ಮೊಹಮ್ಮದ್ ನನಗೆ ಮತ್ತು ನನ್ನ ಮಗಳಿಗೆ ಕಿರುಕುಳ ಕೊಡ್ತಾ ಇದ್ದ, ಕಿಡ್ನಾಪ್ ಮಾಡ್ತೀನಿ ಅಂತ ಬೆದರಿಸ್ತಾ ಇದ್ದ, ಹೀಗಾಗಿ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಅವಲತ್ತುಕೊಂಡಿದ್ದಾಳೆ. ನಾನು ಬಟ್ಟೆ ಒಳಕ್ಕೆ ಹೋಗ್ತಿದ್ದೆ ಸರ್, ಬಟ್ಟೆ ಒಳಕ್ಕೆ ಹೋಗ್ತಿದ್ದೆ ಅವ್ರ ಅಂಗಡಿಯಲ್ಲಿ. ಗಂಡನ ಮಕ್ಕಳಿಗೆ ಬಿಟ್ಟು ಮದುವೆ ಮಾಡೋಣ ಅಂತ ನಾನು ಬೇಡ ಅಂದಿದ್ದಕ್ಕೆ ನನಗೆ ಕೊಲೆ ಮಾಡ್ತೀನಿ, ನಿನ್ನ ಮಗಳಿಗೆ ಕಿಡ್ನಾಪ್ ಮಾಡ್ತಿದ್ದೀನಿ, ನಿಮ್ಮ ಮಗಳು ಎತ್ಕೊಂಡು ಹೋಗ್ತೀನಿ ಅಂತ ಇದು ಮಾಡ್ತಿದ್ದೆ ಸರ್. ನನ್ನ ಮನೆ ಉಳಿಸೋಕ್ಕೆ ನಾನು ಇಂಥ ಕೆಲಸ ಮಾಡಿಬಿಟ್ಟೆ ಸರ್, ತಪ್ಪು. ಅಲ್ಲ ಹೆಂಗೆ ಕೊಲೆ ಮಾಡ್ದಮ್ಮ ನೀನು? ವಿಷ ಹಾಕಿ ಕೊಡ್ತಿದ್ದೆ. ವಿಷ ಹಾಕಿ
ಪ್ರಕರಣ ಸಂಬಂಧ ಕಾಮುಕಿ ಆಯುಷಾ ಬಾನು ಮತ್ತು ಕೊಲೆಗೆ ಸಹಕರಿಸಿದ ವಾಸಿಂ ಮತ್ತು ಆರಿಫುಲ್ಲಾನನ್ನ ಬಂಧಿಸಿದ್ದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಶ್ವಥ್ ಯಸನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕೆಲವೊಮ್ಮೆ ಹಾಗಾಗ್ಬಿಡತ್ತೆ. ಅತಿ ಭದ್ರತೆ ಮಾಡೋಕೆ ಹೋದ್ರೆ ಅಸಲಿಗೆ ನಷ್ಟವಾಗ್ಬಿಡತ್ತೆ. ಇಲ್ಲಾಗಿದ್ದು ತೇಟ್ ಅಂಥದ್ದೇ ಕತೆ. ಕಳ್ಳರ ಭಯದಿಂದ ಅವರೆಲ್ಲ ಅಸಲಿ ಚಿನ್ನವನ್ನ ಮನೆಯಲ್ಲೇ ಬಚ್ಚಿಟ್ಟಿದ್ರು. ನಕಲಿ ಚಿನ್ನದ ಒಡವೆ ಹಾಕೊಂಡು ಮದುವೆಗೆ ಹೋದ್ರು. ಆದ್ರೆ ಮನೆಗೆ ಬರೋದ್ರೊಳಗೆ ಅಸಲಿ ಚಿನ್ನ ಕಳ್ಳರ ಪಾಲಾಯ್ತು. ಇದೇ ಕಣ್ರಿ ಆ ಮನೆ. ಅತಿ ಬೆಲೆಯ ಭುವನೇಶ್ವರಿ ನಗರದಲ್ಲಿದೆ. ಕಳ್ಳರು ಮನೆ ಚಿಲಕ ಮೀಟಿ ಒಳನುಗ್ಗಿದ್ರು. ಮುಂದಿನ ಎಲ್ಲ ಕೆಲಸ ಸಲೀಸಾಗೆ ನಡೆದಿತ್ತು. ಯಾಕಂದ್ರೆ ಬೀರು ಕೀ ಕೂಡ ಇದ್ರಲ್ಲೇ ಇತ್ತು. ಇನ್ನೇನ್ ಬೇಕು ಹೇಳಿ, ಕಳ್ಳರು ಬೀರುನ ಜಾಲಾಡ್ಬಿಟ್ರು. ಇಲ್ಲಿ ಚೆಲ್ಲಾಪಿಲ್ಲಿ ಆಗಿರೋ ವಸ್ತುಗಳನ್ನ ನೋಡಿದ್ರೇನೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೇಗೆಲ್ಲ ಗಬರಾಡಿದ್ದಾರೆ ಅಂತ. ಸುಮಾರು 1/4 ಕೆಜಿಯಷ್ಟು ಚಿನ್ನಾಭರಣ ಬೀರುನಲ್ಲಿತ್ತು. ಅಷ್ಟೇ ಅಲ್ಲ, 5 ಲಕ್ಷ ನಗದು ಕೂಡ ಇತ್ತು. ಅದನ್ನೆಲ್ಲ ದೋಚ್ಕೊಂಡು ಕಳ್ಳರು ರಾತ್ರೋರಾತ್ರಿ ಮಾಯವಾಗಿದ್ರು. ಇದೆಲ್ಲ ನಡೆದಿರೋದು ಯಲ್ಲಪ್ಪ ಎಂಬುವರ ಮನೆಯಲ್ಲಿ. ರಿಸೆಪ್ಷನ್ ಮುಗಿಸಿ ಬೆಳಗ್ಗೆ ಪಾರ್ವತಿ ಮನೆಗೆ ಬಂದಿದ್ರು. ಇದನ್ನೆಲ್ಲ ನೋಡಿ ದಿಕ್ಕು ತೋಚದಂತಾಗಿ ಕೆಳಗೆ ಬಿದ್ದಿದ್ರು. ಮದುವೆ ಹೋಗಿದ್ವಿ, ಕೀಗಳೆಲ್ಲ ಅದ್ರಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಅದ್ರಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಇದೊಂದು ಹಾಕಿದ್ವಿ ಮೇಯಿಂದ, ಎಲ್ಲ ಆರ್ಟಿಫಿಷಿಯಲ್ ಹಾಕ್ಕೊಂಡು ಬಂಗಾರವನ್ನ ಅಲ್ಲೇ ಹಾಕಿದ್ವಿ. ನನ್ನ ತಂಗಿ ಒಡವೆಗಳೆಲ್ಲ ಇಲ್ಲಿ ಹಾಕಿದ್ದ. ಪಾರ್ವತಿಯ ಉಪಾಯ ಉಲ್ಟಾ ಹೊಡೆದಿದೆ. ಎಲ್ಲ ಚಿನ್ನಾಭರಣ ಹಾಕೊಂಡು ಹೋದ್ರೆ ಮದುವೆ ಮನೆಯಲ್ಲಿ ಎಲ್ಲರ ಕಣ್ಣು ಕುಕ್ಕುತ್ತೆ ಅನ್ಕೊಂಡಿದ್ಲು. ತಾನಷ್ಟೇ ಅಲ್ಲ, ಅಕ್ಕ ತಂಗಿಯರಿಗೂ ಇದೇ ಮಾತು ಹೇಳಿದ್ಲು. ನಾಳೆ ಮದುವೆಗೆ ಅಸಲಿ ಆಭರಣ ಹಾಕೊಳ್ಳೋಣ, ಇವತ್ತು ನಕಲಿ ಆಭರಣ ಇರ್ಲಿ ಅಂತ ಒಪ್ಪಿಸಿದ್ಲು. ಹಾಗೇನೆ ಎಲ್ಲರೂ ನಕಲಿ ಆಭರಣ ಧರಿಸಿ ರಿಸೆಪ್ಷನ್ಗೆ ತೆರಳಿದ್ರು. ಅಸಲಿ ಆಭರಣ ತಿಜೋರಿಯಲ್ಲೇ ಇತ್ತು. ಒಡವೆ 1/4 ಕೆಜಿ ಇತ್ತು. ಚಿಕ್ಕ ಪುಟ್ಟ ಒಡವೆಗಳು, ನಕ್ಲಿಸ್ಗಳು, ಅವು ಇವು ಎಲ್ಲ ನನ್ನ ತಂಗಿದು ನಂದು. ಮದುವೆಗಂತ ಅಷ್ಟೊಂದೆಲ್ಲ ಇಲ್ಲೇ ಇಕ್ಕಿದ್ರು ಬೆಳಗ್ಗೆ ಎತ್ಕೊಂಡು ಹೋಗೋಕ್ಕೆ. ನಾವು ಬೆಳಗ್ಗೆ 5 ಗಂಟೆಗೆ ನಂಗೆ ಗೊತ್ತಿಲ್ಲ, ಸೀರೆ ಒಂದಿತ್ತು. ಆ ಸೀರೆ ಮುಹೂರ್ತಕ್ಕೆ ಸೀರೆ ಎತ್ಕೊಂಡು ಹೋಗೋಣ ಅಂತ ಬಂದು ಹಂಗೆ ಎತ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಬರೋಷ್ಟರಲ್ಲಿ ಬಾಗಿಲೆಲ್ಲ ಓಪನ್ ಆಗಿಬಿಟ್ಟಿತ್ತು. ಅಲ್ಲೆಲ್ಲ ಜನ ನಿಂತಿದ್ರು. ಸದ್ಯ ಪಾರ್ವತಿಯ ಪರಿಸ್ಥಿತಿ ಇಂಗುತ್ತಿಂದ ಮಂಗನಂತಾಗಿದೆ. ಸೂಕ್ಷ್ಮವಾಗಿ ನೋಡಿದ್ರೆ ಈ ಕಳ್ಳತನದಲ್ಲಿ ಗೊತ್ತಿದ್ದೋರ ಕೈವಾಡ ಇದೆ ಅನ್ಸಲ್ವಾ? ಅದೆಲ್ಲ ಪೊಲೀಸ್ ತನಿಖೆಯಿಂದ ಬೆಳಕಿಗೆ ಬರಬೇಕಷ್ಟೆ. ಒಟ್ಟಾರೆ ಪಾರ್ವತಿ ಕುಟುಂಬದ ಮದುವೆ ಸಂಭ್ರಮಕ್ಕೆ ಕಳ್ಳರು ತಣ್ಣೀರೆರಚಿದ್ದಾರೆ. ಮಂಜುನಾಥ್, ಸುವರ್ಣ ನ್ಯೂಸ್ 24/7, ಆನೇಕಲ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.